ನಾನು ನಾಗೇಶ್ ಅಂತೇಳಿ ಬೆಳ್ಳಿಯವರು ಇವಾಗ ಇಲ್ಲಿ ತಕ್ಕಳ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಮ್ಮ ಕೊಡುಗೆ ಏನು ತಲಕಾಡು ಗ್ರಾಮ ಪಂಚಾಯತಿಗೆ? ಸರ್ ಅಂದರೆ 2021ನೇ ಸಾಲಿನ ಇಲ್ಲಿ ತನಕ 2026ನೇ ಸಾಲು ಅಂದರೆ ಇವಾಗ 5 ವರ್ಷ ಆಗಿದೆ. ಈ 5 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನಾಗಿ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯಗಳು ನಾವು ಮೂಲಭೂತ ಸೌಕರ್ಯಗಳಾದ ನಮ್ಮ ಗ್ರಾಮ ಪಂಚಾಯತಿಯ ಮೂಲಭೂತ ಸೌಕರ್ಯಗಳಾದ ಕುಡಿಯ ನೀರು, ಸ್ವಚ್ಛತೆ ಮತ್ತು ದೀಪದ ಒಂದು ಏನು ವಾರ್ಡ್ನ ಜನರಿಗೆ ಒಂದು ಅವಶ್ಯಕತೆ ಇದೆ, ಅದನ್ನ ನಾವು ಪ್ರಾಮಾಣಿಕವಾಗಿ 5 ವರ್ಷದಿಂದ ಒಂದು ಕಾಲಗಳನ್ನು ಅಂದರೆ ಒಂದು 3 ತಿಂಗಳು 6 ತಿಂಗಳು ಒಂದು ಹಬ್ಬಗಳು, ಜಾತ್ರೆಗಳು ಇಂಥ ಸಂದರ್ಭಗಳಲ್ಲಿ ಡ್ರೈನೇಜ್ ತೆಗೆಸಿ ಅದು ಸ್ವಚ್ಛತೆ ಮಾಡಿಸೋದ ಕೆಲಸ ಮಾಡಿಸಿದ್ದೀನಿ. ಮತ್ತು ಈ ಬೀದಿ ದೀಪಗಳಲ್ಲಿ ನಾವು ಮಾಮೂಲಿ ಚಿಕ್ಕ ಒಂದು 100 ವ್ಯಾಟ್ಸ್ದು ಒಂದು ಬಲ್ಬ್ ಬರ್ತಾಯಿತ್ತು. ನಮ್ಮ ಒಂದು ಗ್ರಾಮ ಪಂಚಾಯತಿ ಅನುದಾನಗಳನ್ನ ವಾರ್ಡಲ್ಲಿ ಒಂದಿಷ್ಟು ಹಂಚಿಕೆ ಮಾಡ್ತಾರೆ, ಇಷ್ಟಿಷ್ಟು ಅಮೌಂಟ್ ಅಂತೇಳಿ ಒಂದು PO ಒಂದು ಆಕ್ಷನ್ ಪ್ಲಾನ್ ಮಾಡಿ ಆವಾಗ ನಾವೇನು ಮಾಡಿದ್ದೀವಿ ಅಂತಂದರೆ ಕಳೆದ ಬಾರಿ ಒಂದು 2 ವರ್ಷದ ಹಿಂದೆ ನಾನು ನಮ್ಮ ವಾರ್ಡ್ಗೆ ಸಂಬಂಧಪಟ್ಟ 9ನೇ ವಾರ್ಡ್ ಒಡೆನಳ್ಳಿ 9ನೇ ವಾರ್ಡ್ನಲ್ಲಿ ಒಂದು 100 ಎಲ್ಲಿ ಬಲ್ಬ್ಗಳನ್ನ ಹೊಸದಾಗಿ ನಾವು ಆಲೋಚಿಸ್ತೀವಿ. ಅದು ಜನರೆಲ್ಲ ಓಡಾಡೋಕ್ಕೆ ತುಂಬ ಅನುಕೂಲ ಆಗಿದೆ ಸರ್. ಏನಂತಂದರೆ ಈಗ ನಾವು ಹೊಸದಾಗಿ ಗ್ರಾಮ ಪಂಚಾಯತಿ ಆಯ್ಕೆಯಾದ ಸಂದರ್ಭದಲ್ಲಿ ಕುಡಿಯೋ ನೀರು ಭಾಳ ಸಮಸ್ಯೆ ಇದೆ. ಅಲ್ಲಿ ಏನಿದೆ ಅಂತಂದರೆ ನಮ್ಮದು ಒಡೆಯನಹಳ್ಳಿ 8ನೇ ವಾರ್ಡು ಮತ್ತು 9ನೇ ವಾರ್ಡು ಎರಡೂ ಒಂದೇ ಕಡೆ ಇರೋದ್ರಿಂದ ಸ್ವಲ್ಪ ಮತದಾರರು ಸಾರ್ವಜನಿಕರು 1-2 ವಾಟರ್ ಸಪ್ಲೈ ಬೋರ್ ಇತ್ತು. ಅಂದರೆ ನಾವು ಬೋರ್ ಹೊಡೆದು ಬೋರ್ಗೆ ನಾವು ಪಂಪು ಮೋಟರ್ ಅಳವಡಿಕೆ ಮಾಡಿ ಪಂಚಾಯತಿನ KP-ಯಿಂದ 6 ನಂಬರ್ ತಗೊಂಡು ಅದ್ರ ಮುಖಾಂತರ ನಾವು 2 ವಾಟರ್ ಸಪ್ಲೈ ಇತ್ತು. ಮತ್ತು ಮೇಜರ್ ಟ್ಯಾಂಕ್ ಬಂದಿತ್ತು, ಸ್ವತಂತ್ರ ಬಂದಿತ್ತು. ಹಾಗಾಗಿ ನಮಗೇನಾಗ್ತದೆ, ಇಲ್ಲಿ ಸುಮಾರು ಒಂದು 200 ಕುಟುಂಬಗಳಷ್ಟು, ಅಂದರೆ 150-200 ಕುಟುಂಬಗಳಿತ್ತು, ಒಂದು 700-800 ಜನ ಇದ್ದರು. ಅವಾಗ ಏನಪ್ಪ ಅಂದರೆ ಅದು ಕುಡಿಯೋ ನೀರು ಭಾಳ ಸಮಸ್ಯೆ. ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಬೆಳಗ್ಗೆ 9 ಗಂಟೆಗೆ ಆನ್ ಮಾಡಿದ್ರೆ ಒಂದು 12 ಗಂಟೆಗೆ ತಿರುಗಿತ್ತು. ಕೆಲವು ಬೇಸಿಗೆ ಟೈಮ್ ಏನಾಗಿದೆ ಅಂದರೆ ಅಂತರ್ಜಲ ಕ್ಷೀಣಿಸಂಥ ಸಂದರ್ಭದಲ್ಲಿ ಅವರು ನೀರನ್ನ ಕೊಡ್ತಾ ಇದ್ರು. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಕೆಲವೊಂದು ಹ್ಯಾಂಡ್ ಪಂಪ್ಗಳೆಲ್ಲ ಹೊಸದಾಗಿ ಬೋರ್ ಹೊಸದಾಗಿ ಕೆಲಸ ಪಂಪು ಮೋಟರ್ ಅಳವಡಿಕೆ ಮಾಡಿಸುವಂಥದ್ದು. ಈಗ ಮತ್ತೆ ನಮ್ಮ MP ಸಾಹೇಬರು ಸುನೀಲಣ್ಣ ಅವರ ಕಡೆಯಿಂದ ಮತ್ತು ಮದಯಪ್ಪ ಸಾಹೇಬರು ಹೇಳಿ ಈ ಸರ್ ಈಗ ಹೊಸದಾಗಿ ಬಂದು ನಾವು ಒಂದು ಬೋರ್ನ ಹೊರಡಿಸಿದ್ದೀವಿ. ಇನ್ನೇನು ಒಂದು ವಾರ 15 ದಿನದಲ್ಲಿ ಅದಕ್ಕೂ ಕೂಡ ಆಡಳಿತ ಇಲಾಖೆಯಿಂದ ಈಗ ಪಂಪು ಮೋಟ್ರು ಮತ್ತು ಅಳವಡಿಸುವಂಥ ಕೆಲಸ ಮಾಡ್ತೀವಿ ಸರ್. ಹಾಗಾಗಿ ನಾವು ಏನಂದರೆ ನೀರಿನ ಸ್ವಲ್ಪ ಅಭಾವನ ನಮ್ಮ ವಾರ್ಡಿನ ಜನರಿಗೆ ತಪ್ಪಿಸ್ಬೋದು ಅನ್ನೋದು ಹೇಳೋಕ್ಕೆ. ನಿಮ್ಮ ಅವಧಿಯಲ್ಲಿ ಜನರಿಗೆ 9ನೇ ವಾರ್ಡಲ್ಲಿ ಹೇಗೆ ಸ್ಪಂದಿಸಿದ್ದೀರಾ ಸರ್? ಏನಂತಂದರೆ ಈಗ ಸಾರ್ವಜನಿಕರು, ನಮ್ಮ ವಾರ್ಡ್ನ ಸಾರ್ವಜನಿಕರು ಯಾವುದೇ ಸಂದರ್ಭದಲ್ಲಿ ಪಂಚಾಯತಿ ಬಂದಂಥ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನ ಕೇಳಿರ್ಬೋದು, ಒಂದು ಕಂದಾಯಗಳನ್ನ ಕಟ್ಸೋಂಥದ್ದಾಗಿರ್ಬೋದು, ಮತ್ತು ಜಾಗದ ಸಮಸ್ಯೆ ಏನಂದರೆ ಆಜುಬಾಜಲ್ಲಿ ಕಾನೂನಾತ್ಮಕವಾಗಿ 1 ಅಡಿ ಕಟ್ಟಬೇಕು ಅಂತೇಳಿ ಇದೆ. ಹಾಗೆ ಕೆಲವರು ಗೊತ್ತಾಗಿರಲ್ಲ, ತಳ್ಳಿರ್ತಾರೆ, ಅಂಥವ್ರಿಗೆ ತಿಳುವಳಿಕೆಗಳಾಗಿರ್ಬೋದು. ಮತ್ತು ಏನಾದರೂ ಅಕ್ಕಪಕ್ಕದಲ್ಲಿ ಏನಾದರೂ ಜಾಗದ ಸಮಸ್ಯೆ ಇದ್ದರೆ ಅವ್ರನ್ನ ಕರ್ಕೊಂಡು ಕೂರಿಸ್ಕೊಂಡು ಹೊಂದಾಣಿಕೆ ಮಾಡಿ ನೀವು ಒಳ್ಳೆ ರೀತಿಯ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ಳಿ, ಕನ್ನಡ ನಿರ್ಮಾಣ ಮಾಡ್ಕೊಳ್ಳಿ, ಆ ಒಂದು ವಿಚಾರದಲ್ಲಿ ಹೇಳಿದ್ದೀವಿ. ಆಮೇಲೆ ಯಾವ್ದಾದ್ರು ಈ ಸ್ವಲ್ಪ ಮಾಡಿಸೋದು ಇದಿರಲಿ, ಆ ಡಿಮ್ಯಾಂಡ್ಗಳಲ್ಲಿ ಕೆಲವೊಂದು ಕೈ ಬಿದ್ದೋಗಂಥ ಸಂದರ್ಭದಲ್ಲಿ ಮನೆಗಳು ನಿರ್ಮಾಣ ಮಾಡಿರ್ತಾರೆ ಆಲ್ರೆಡಿ, ಆ ಡಿಮ್ಯಾಂಡ್ಗಳಲ್ಲಿ ಕೈ ಬಿದ್ದೋಗಿರ್ತವೆ. ಅಂಥವ್ರಿಗೆಲ್ಲ ಡಿಮ್ಯಾಂಡ್ ಸೇರಿಸೋದಾಗಿರ್ಬೋದು, ಈ ಸ್ವತ್ತುಗಳನ್ನ ಪಂಚಾಯತಿ ಮುಖಾಂತರ ಮಾಡಿಸೋದಂತಾಗಿರ್ಬೋದು. ಜನಗಳಿಗೆ ಯಾವುದೇ ಥರದ ವಿಳಂಬ ಆಗದೇ ರೀತಿಯಲ್ಲಿ ಅವ್ರಿಗೆ ಬೇಗ ಏನು ಪಂಚಾಯತಿ ಸಿಕ್ಕೊಡೋದಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಈಗ ನೀವು 5 ವರ್ಷ ಆಳ್ವಿಕೆ ಮಾಡಿದ್ರೆ ಬೀಳ್ಕೊಡುಗೆ ಕೊಡ್ತಾ ಯುವ ಪೀಳಿಗೆಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರ ಸರ್? ನಮ್ಮದೇನಪ್ಪ ಈಗ ಯುವ ಪೀಳಿಗೆಗೆ ನಾನು ಹೇಳೋದಕ್ಕೆ, ಈಗ ನಾನು ಕೂಡ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಅದನ್ನು ಓದಿಸೋದ್ರಲ್ಲಿ ನಾವೊಂದು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಮಾಡೋಂಥ ಸಂದರ್ಭ ಬಂದಾಗ, ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ಎಲ್ಲ ದುಡ್ಡಿರ್ಬೇಕು, ಇಲ್ಲ ಅಧಿಕಾರ ಇರಬೇಕು. ಹಾಗಾಗಿ ಪಂಚಾಯತಿಯಲ್ಲಿ ಸಾರ್ವಜನಿಕರನ್ನ ನಮಗೆಲ್ಲ ನೀವು ಓಟ್ ಹಾಕ್ತೀವಿ ಅಂತೇಳಿ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ನಿಂತಿದ್ದಾರೆ. ನಾವು ಸರ್ಕಾರದಿಂದ ಏನೇನು ಸವಲತ್ತುಗಳು ಕೊಡಬೇಕು
ವತಿಯಿಂದ ಅದನ್ನೆಲ್ಲ ಮಾಡಿದ್ದೀವಿ. ಮುಂದೆ ಏನಾದರೂ ನೀವು ಯಾರಾದರೂ ಪಂಚಾಯತಿಗೆ ಬರ್ಬೋದು, ಜನರಿಂದ ಆಯ್ಕೆಗೆ ಪಂಚಾಯತಿಗೆ ಬರ್ಬೋದು, ಗ್ರಾಮ ಪಂಚಾಯತಿಗೆ ಬರ್ಬೋದು, ಇನ್ನೊಂದು ಬರ್ಬೋದು. ನಾನು ಹೇಳೋದಿಷ್ಟೇ, ಏನಪ್ಪ ಅಂದರೆ ಯಾವುದೇ ಕೆಲಸ ಕೂಡ ಕಾನೂನು ಸ್ವಲ್ಪ ಚೆನ್ನಾಗಿ ಪಂಚಾಯತಿ ವಿಚಾರದಲ್ಲಿ, ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಕಾನೂನು ಚೆನ್ನಾಗಿ ತಿಳ್ಕೊಳ್ಳಿ. ಏನೇನು ಸೌಲಭ್ಯಗಳು ಸಿಗುತ್ತೆ ನಮ್ಮ ಸಾರ್ವಜನಿಕ ಮೂಲಭೂತ ಸೌಲಭ್ಯಗಳು, ಅದನ್ನು ನೀವು ಇಲ್ಲಿ ಒಂದು ಆಯ್ಕೆಯಾಗಿ ಬಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದಿರೋದು ನಮ್ಮ ಉದ್ದೇಶ. ಈಗ ಪಟ್ಟಣ ಪಂಚಾಯತಿ ಆಯಿತು, ಅದರ ಅಭಿಪ್ರಾಯ ಏನು? ಈಗ ಗ್ರಾಮ ಪಂಚಾಯತಿನೇ ಇರಬೇಕಾ ಇಲ್ಲ ಪಟ್ಟಣ ಪಂಚಾಯತಿ ಅವಶ್ಯಕತೆ ಇತ್ತಾ ತಲಕಾಡಿಗೆ? ಈಗ ನಾನೊಂದು ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ತಲಕಾಡು ಗ್ರಾಮ ಅಂತಂದ್ರೆ ಇದು ಐತಿಹಾಸಿಕ ಸ್ಥಳ ಇರತಕ್ಕಂಥ ಒಂದು ನಾಡು, ಗಂಗರ ಆಳದಿಂದ ನಾಡು ಇದು ತಲಕಾಡು. ರಾಜ ಮಹಾರಾಜರ ಕಾಲದಲ್ಲೇ ಒಂದು ಒಳ್ಳೆಯ ದೇವಸ್ಥಾನಗಳು ಮತ್ತು ಬೇರೆ ಬೇರೆ ಎಲ್ಲ ಇದ್ದಂಥ ಸಂದರ್ಭ ಸರ್. ಈಗ ಏನಾಗಿದೆ ಅಂತಂದರೆ ಹಿಂದೆನೂ ಕೂಡ ಇವತ್ತು ಗ್ರಾಮ ಪಂಚಾಯತಿ ಹಿಂದೆ 1990 ಹಿಂದೆ ಇದೇನಾಗಿತ್ತು ಮುನ್ಸಿಪಾಲ್ಟಿ ಆಗಿಲ್ಲ. ಹಾಗಾಗಿ ಅವಾಗಲೇ ಕೂಡ ತಲಕಾಡಲ್ಲಿ ಮುನ್ಸಿಪಾಲ್ಟಿಯಾಗಿ ತದನಂತರ ಇದೇನಾಯಿತು ಕೆಳಮಟ್ಟದ ಬಂದು ಗ್ರಾಮ ಪಂಚಾಯತಿ ಆಯಿತು. ಯಾಕಂದರೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಇರೋದ್ರಿಂದ, ದೇವಸ್ಥಾನಗಳಿರೋದ್ರಿಂದ ಇಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಇನ್ನೂ ತುಂಬಾ ಮಾಡಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ಇದು ಗ್ರಾಮ ಪಂಚಾಯತಿ ಮ್ಯಾನೇಜರ್ಗೆ ಹೆಸರು ಭಾಳ ಅನುಕೂಲ ಆಗಿದೆ. ಜನರಿಗೆ ಇನ್ನೂ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿ ಸಿಗೋಂಥ ಒಂದು ಕೆಲಸ ಆಗ್ತದೆ ಗ್ರಾಮ ಪಂಚಾಯತಿ ಆಗಿರೋದು.